ನಮಸ್ಕಾರ ವೀಕ್ಷಕರೇ, MJ ಕನ್ನಡ ಚಾನಲಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಪ್ರತ್ಯಕ್ಷ ದೇವನಾದ ಸೂರ್ಯನ ಆರಾಧನೆಗೆ ಮೀಸಲಾದ ಶ್ರೇಷ್ಠ ದಿನವೇ ರಥಸಪ್ತಮಿ. 2026 ಜನವರಿ 25 ಭಾನುವಾರದಂದು ಈ ಶುಭ ದಿನ ಬಂದಿದೆ. ಸೂರ್ಯನಿಲ್ಲದೆ ಭೂಮಿಯ ಮೇಲೆ ಜೀವ ಸಂಕುಲ ಅಸಾಧ್ಯ. ಅಂತಹ ಸೂರ್ಯದೇವನು ತನ್ನ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸುವ ದಿನವೇ ಈ ರಥಸಪ್ತಮಿ. ಈ ದಿನ ಮಾಡುವ ವಿಶೇಷ ಸ್ನಾನದಿಂದ ಹಿಂದಿನ ಜನ್ಮದ ಪಾಪಗಳು ಮತ್ತು ರೋಗಗಳು ದೂರವಾಗುತ್ತವೆ ಎನ್ನಲಾಗುತ್ತದೆ. ಈ ಕೆಲ ನಿಮಿಷಗಳ ವಿಡಿಯೋದಲ್ಲಿ ನಾವು ರಥಸಪ್ತಮಿಯ ಸಂಪೂರ್ಣ ಪೂಜಾ ವಿಧಾನ, ಎಕ್ಕದ ಎಲೆ ಸ್ನಾನದ ಗುಟ್ಟು ಮತ್ತು ಸೂರ್ಯನ ಅನುಗ್ರಹ ಪಡೆಯುವ ಮಂತ್ರಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಕೊನೆಯವರೆಗೂ ನಮ್ಮ ಜೊತೆಗಿರಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯನ್ನು ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ. ಇದೇ ದಿನ ಸೂರ್ಯನು 7 ಕುದುರೆಗಳ ರಥವನ್ನೇರಿ ಲೋಕಕ್ಕೆ ಬೆಳಕು ನೀಡಲು ಸಿದ್ಧನಾದನು ಎಂಬ ಕಥೆಯಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಆತ್ಮಕಾರಕ, ಅಂದರೆ ಆತ್ಮಸ್ಥೈರ್ಯ, ಆರೋಗ್ಯ ಮತ್ತು ಕೀರ್ತಿಗೆ ಸೂರ್ಯನೇ ಅಧಿಪತಿ. ಈ ದಿನ ಸೂರ್ಯನ ಕಿರಣಗಳು ಅತ್ಯಂತ ಶಕ್ತಿಶಾಲಿಯಾಗಿರುತ್ತವೆ. ಇದು ಮನುಷ್ಯನ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಸಾಮರ್ಥ್ಯ ಹೊಂದಿದೆ. ರಥಸಪ್ತಮಿಯ ಮುಖ್ಯ ಆಕರ್ಷಣೆಯೇ ಎಕ್ಕದ ಎಲೆಗಳಿಂದ ಮಾಡುವ ಸ್ನಾನ. ಇದನ್ನು ಅರ್ಕಸ್ನಾನ ಎನ್ನಲಾಗುತ್ತದೆ. ಅರ್ಕಸ್ನಾನ ಮಾಡುವ ವಿಧಾನ ಹೀಗಿದೆ. ಮೊದಲು 7 ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಿ. ತಲೆಯ ಮೇಲೆ 1, 2 ಭುಜಗಳ ಮೇಲೆ 2, ಮೊಣಕೈ ಮೇಲೆ ಮತ್ತು 2 ಪಾದಗಳ ಮೇಲೆ ಇಟ್ಟುಕೊಳ್ಳಬೇಕು. ಎಲೆಯ ಮೇಲೆ ಸ್ವಲ್ಪ ಅಕ್ಷತೆ ಮತ್ತು ಗಂಧವನ್ನು ಹಚ್ಚಿರಬೇಕು. ಯದ್ಯ ಜನ್ಮಕೃತಂ ಪಾಪಂ ಎಂಬ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡುವುದರಿಂದ 7 ಜನ್ಮಗಳ ಪಾಪಗಳು ಪರಿಹಾರವಾಗುತ್ತವೆ. ವಿಜ್ಞಾನದ ಪ್ರಕಾರ ಎಕ್ಕದ ಎಲೆಯ ರಸವು ಸೂರ್ಯನ ಬೆಳಕಿನೊಂದಿಗೆ ಸಂಯೋಗ ಹೊಂದಿ ಚರ್ಮವ್ಯಾಧಿಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ಸ್ನಾನದ ನಂತರ ಪೂಜೆ ಮಾಡುವ ಕ್ರಮ ಹೀಗಿದೆ. ಮನೆಯ ಮುಂಭಾಗ ಅಥವಾ ದೇವರ ಕೋಣೆಯಲ್ಲಿ ಸೂರ್ಯನು 7 ಕುದುರೆಗಳ ರಥದಲ್ಲಿ ಬರುತ್ತಿರುವಂತೆ ರಂಗೋಲಿ ಹಾಕಿ, ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಚಂದನ, ಕೆಂಪು ಹೂವು ಮತ್ತು ಅಕ್ಷತೆ ಹಾಕಿ ಸೂರ್ಯನಿಗೆ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು ಮಂತ್ರ ಜಪಿಸಿ ಸೂರ್ಯನಿಗೆ ಆರ್ಘ್ಯ ನೀಡಿ. ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ಸಗಣಿಯ ಭರಣಿ ಬಳಸಿ ಒಲೆ ಹಚ್ಚಿ ಹೊಸ ಪಾತ್ರೆಯಲ್ಲಿ ಹಾಲು ಹಾಕಿ ಉಕ್ಕಿಸಬೇಕು. ಇದು ಸಮೃದ್ಧಿಯ ಸಂಕೇತ. ಆ ಹಾಲಿನಿಂದ ಪರಮಾನ್ನ ಅಂದರೆ ಪಾಯಸ ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಬೇಕು. ಈ ದಿನ ಸೂರ್ಯನ ಅನುಗ್ರಹ ಪಡೆಯಲು ಈಗ ತಿಳಿಸಲಿರುವ ಮಂತ್ರಗಳು ಬಹಳ ಉಪಯುಕ್ತ. ಮೊದಲಿಗೆ ಆದಿತ್ಯ ಹೃದಯಂ. ರಾಮನಿಗೆ ಅಗಸ್ತ್ಯ ಮುನಿಗಳು ಬೋಧಿಸಿದ ಈ ಸ್ತೋತ್ರವನ್ನು ಕೇಳುವುದು ಅಥವಾ ಪಠಿಸುವುದು ಶತ್ರುನಾಶಕ್ಕೆ ಮತ್ತು ವಿಜಯಕ್ಕೆ ಹಾದಿ. ಎರಡನೆಯದು ಸೂರ್ಯ ಗಾಯತ್ರಿ ಮಂತ್ರ. ಅದು ಹೀಗಿದೆ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಮೂರನೆಯದಾಗಿ ಸೂರ್ಯ ನಮಸ್ಕಾರ. 12 ಸೂರ್ಯ ನಮಸ್ಕಾರಗಳನ್ನು ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಪ್ರತಿ ಹಂತದಲ್ಲೂ ಸೂರ್ಯನ 12 ಹೆಸರುಗಳನ್ನು, ಅಂದರೆ ಮಿತ್ರಾಯ ನಮಃ, ರವೆಯೇ ನಮಃ, ಹೀಗೆ ಪ್ರತಿಯೊಂದು ಹೆಸರುಗಳನ್ನು ಹೇಳುತ್ತಾ ಸಾಗುವುದು ಶ್ರೇಷ್ಠ. ವೀಕ್ಷಕರೇ, ರಥಸಪ್ತಮಿ ಎಂಬುದು ಕೇವಲ ಧಾರ್ಮಿಕ ಆಚರಣೆಯಲ್ಲ. ಇದು ಪ್ರಕೃತಿಯನ್ನು ಗೌರವಿಸುವ ಮತ್ತು ನಮ್ಮ ದೇಹವನ್ನು ಶುದ್ಧೀಕರಿಸಿಕೊಳ್ಳುವ ವಿಜ್ಞಾನವೂ ಹೌದು. ಈ ಜನವರಿ 25ರಂದು ನೀವು ಸೂರ್ಯನ ಆರಾಧನೆ ಮಾಡಿ ಉತ್ತಮ ಆರೋಗ್ಯ ಪಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಸೂರ್ಯದೇವನ ಕೃಪೆ ನಿಮ್ಮ ಮೇಲಿರಲಿ. ಇಂತಹ ಅಪ್ಪಟ ಕನ್ನಡದ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.